ವಿಧಾನ ಪರಿಷತ್ನಲ್ಲಿ ಬಿ.ಕೆ. ಹರಿಪ್ರಸಾದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶತ್ರು ರಾಷ್ಟ್ರ ಅಂದರೆ ಅದು ಪಾಕಿಸ್ತಾನ, ನಮಗೆ ಅದು ಪಕ್ಕದ ರಾಷ್ಟ್ರ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಈ ಒಂದು ವಿಚಾರ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಈ ವಿಷಯವಾಗಿ ಮಾತಾಡಲಿಕ್ಕೆ ಮಾಜಿ ಗೃಹ ಸಚಿವರು ಶಾಸಕನ ಅರಗ ಜ್ಞಾನೇಂದ್ರ ಅವರ ಬನ್ನಿ ನೇರವಾಗಿ ಮಾತಾಡ್ತೀನಿ. ಸರ್, ಬಿ.ಕೆ. ಹರಿಪ್ರಸಾದ್ ಅವರು ವಿಧಾನ ಪರಿಷತ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶತ್ರು ರಾಷ್ಟ್ರ ಅಂದರೆ ಅದು ಪಾಕಿಸ್ತಾನನ, ಅದು ನಮ್ಮ ಪಕ್ಕದ ರಾಷ್ಟ್ರ ಅಂತ. ಸರ್, ಕಾಂಗ್ರೆಸ್ಸಿನ ಇವರೆಲ್ಲರೂ ಕೂಡ ಈ ರೀತಿ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಇದ್ರ ಹಿಂದಕ್ಕಿರೋ ಉದ್ದೇಶ ಬೇರೆಯೇ ಇದೆ. ಯಾಕಂದರೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಬೇಜಾರಾಗ್ತದೆ ನಾವು ಅದು ಶತ್ರು ರಾಷ್ಟ್ರ ಅಂತ ಹೇಳಿದ್ರೆ ಅನ್ನುವಂಥ ಒಂದು ಭಾವನೆ ಇವತ್ತು ನಿರ್ಮಾಣ ಆಗಿದೆ. ಇವರ ಓಟಿಗಾಗಿ, ಇವರ ಅಧಿಕಾರಕ್ಕಾಗಿ ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅನ್ನುವಂಥದ್ದು ಬಿ.ಕೆ. ಹರಿಪ್ರಸಾದ್ ಅವರ ಈ ಅಭಿಪ್ರಾಯದಿಂದ ವ್ಯಕ್ತ ಆಗ್ತದೆ. ಅವರೇ ನಿನ್ನೆ ಇಲ್ಲಿ ಹೇಳ್ತಾರೆ, ಕೆಳಮನೆಯಲ್ಲಿ ಹೇಳಿದ್ರಲ್ಲ, ನಾವೇ ಹಿಂದೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ನಾವು ಗೆದ್ದಿದ್ದೇವೆ ವೀರರು ಅನ್ನುವಂಥದ್ದನ್ನು ಕೊಚ್ಕೊಳ್ತಾರೆ. ಅದೇ ರೀತಿ ಅದು ಶತ್ರು ರಾಷ್ಟ್ರ ಅಲ್ಲ, ಪಕ್ಕದ ರಾಷ್ಟ್ರ ಅಂದರೆ ಅದು ಮಿತ್ರ ರಾಷ್ಟ್ರ ಅಂತೇಳಿ ಹೇಳಿ ಇವರು ಘೋಷಣೆ ಮಾಡಲಿ ಇವರು. ಅದರಿಂದ ಈ ರೀತಿಯಲ್ಲಿ ಹೇಳುವಂಥದ್ದು ಒಂದು ಅಲ್ಪಸಂಖ್ಯಾತರಲ್ಲಿ ಇರುವಂಥ ಭಾವನೆಗಳನ್ನು ಬೇರೆ ರೀತಿ ಇದಕ್ಕೆ ತಗೊಂಡೋಗ್ತದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅದರಿಂದ ಈ ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಕೂಗಿದ್ದಕ್ಕೂ ಇಂಥವೆಲ್ಲ ಉದಾಹರಣೆಗಳ ಕಾರಣ ಇದು. ಪರಿಷತ್ನಲ್ಲಿ ಅಂದರೆ ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದ ರಾಷ್ಟ್ರ ಅನ್ನೋ ಅಂತ ಹೇಳೋರು ಅಂತ ಹೇಳಿ ಏನು ಸಂದೇಶ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ. ಖಂಡಿತ ಸರ್. ಏನು ಈಗ ಇಲ್ಲಿಯ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡೋದರ ಒಂದು ಇದು. ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಂದ್ಕೊಳ್ಳಿ ಇಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ಬೇಸರ ಆಗ್ತದೆ, ನೋವಾಗ್ತದೆ ಅನ್ನುವಂಥ ಒಂದು ಭಾವನೆಯಿಂದ ಇದು ಕೊಟ್ಟಿದ್ದಾರೆ. ಇದು ವ್ಯವಸ್ಥಿತವಾಗಿ ನಡೆದು ಬಂದಿದೆ. ಕಾಂಗ್ರೆಸ್ ಇದ್ದಾಗೆಲ್ಲ ಈ ರೀತಿ ಕಾಂಗ್ರೆಸ್ಸರ ಆಲೋಚನೆಯೂ ಕೂಡ ಇದೇನೆ. 47ರಲ್ಲಿ ದೇಶವನ್ನು ಇಬ್ಬಾಗ ಮಾಡಿಕೊಟ್ಟಿದ್ದು ಕೂಡ ಧರ್ಮದ ಆಧಾರದ ಮೇಲೆ. ಇವರು ಈಗಲೂ ಕೂಡ ತುಷ್ಟೀಕರಣ ಮಾಡಿ ಊರನ್ನು ಹೊಡೆದುಕೊಡ್ಲಿಕ್ಕೆ ಹೊರಟಿದ್ದಾರೆ. ವೋಟ್ ಬ್ಯಾಂಕ್ಗೋಸ್ಕರ ಪಾಕಿಸ್ತಾನವನ್ನು ಬೇಕನ್ನೋ ಪಕ್ಕದ ರಾಷ್ಟ್ರ ಅಂತಲೂ ಕರಿಬೋದಾಗಾದ್ರೆ ಸರ್, ವೋಟ್ ಬ್ಯಾಂಕಿಗೋಸ್ಕರ ಏನೂ ಮಾಡಲಿಕ್ಕೆ ನಿಶ್ಚಯ ಮಾಡಿದ್ದಾರೆ ಇವರು ಕಾಂಗ್ರೆಸ್ನವರು. ಏನು ಬೇಕಾದರೂ ಮಾಡ್ತಾರೆ. ಈಗ ನೋಡಿದ್ರಲ್ಲ, ಮೊನ್ನೆ ದಿನ 2 ಎಕರೆ ಇಲ್ಲಿ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನ ಆಸ್ಪತ್ರೆ ಇತ್ತು, ಜಾನುವಾರು ಆಸ್ಪತ್ರೆ. ಜಮೀರ್ ಅಹಮದ್ ಲೆಟರ್ ಬರೀತಾರೆ, ಇಲ್ಲಿ ಜಾನುವಾರು ಸಂಖ್ಯೆ ಕಮ್ಮಿ ಆಗಿದೆ, ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗಿದೆ, ಅದನ್ನು ಅಲ್ಪಸಂಖ್ಯಾತರ ಹಾಸ್ಟೆಲ್ಗೆ ಕೊಡಬೇಕು ಅಂತೇಳಿ ಹೇಳಿ ಪತ್ರ ಬರೀತಾರೆ. ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಜಾನುವಾರು ಆಸ್ಪತ್ರೆಯನ್ನು ರಾತ್ರೋರಾತ್ರಿ ಕ್ಲೋಸ್ ಮಾಡಿ ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ. ಇಂಥವು ಹಲವಾರು ಆಗ್ತಾ ಇದ್ದಾವೆ. ಓಲೈಕೆಗೋಸ್ಕರ ಈ ರೀತಿಯಾದ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂತೀರಾ ನೀವು? ಪೂರ್ಣ ಪ್ರಮಾಣದ ಓಲೈಕೆ ಏನು ಬೇಕಾದ್ರೂ ಬರೆದು ಕೊಡಲಿಕ್ಕೆ ನಿಶ್ಚಯ ಇದ್ದಾರೆ. ನಾಳೆ ಅಲ್ಪಸಂಖ್ಯಾತರೆಲ್ಲ ಸೇರಿ ವಿಧಾನಸೌಧ ನಮ್ಗೆ ಕೊಡಬೇಕು ಅಂದರೆ ತುದಿ ಕಾಲ ಮೇಲೆ ನಿಂತು ಬರೆದು ಕೊಡ್ತಾರೆ ಇವರು, ನನಗನ್ಸುತ್ತೆ. ಇದಿಷ್ಟು ಗೃಹ ಸಚಿವರಂತ ಮಾಜಿ ಗೃಹ ಸಚಿವರಂತ ಅರಗ ಜ್ಞಾನೇಂದ್ರ ಅವರ ಮಾತು. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಈ ರೀತಿಯಾದ ಹೇಳಿಕೆಯನ್ನು ಬಿ.ಕೆ. ಹರಿಪ್ರಸಾದ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಪಾಕಿಸ್ತಾನವನ್ನು ನಾವು ಪಕ್ಕದ ರಾಷ್ಟ್ರ ಅಂತ ಅಂದಿಲ್ಲ ಅಂದರೆ ಇಲ್ಲಿ ಎಲ್ಲಿ ಮುಸ್ಲಿಮರು ಬೇರೆ ಕಡೆ ಓಟನ್ನು ಹಾಕ್ತಾರೆ, ಆ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮಾತುಗಳು ಕೂಡ ಹೇಳ್ತಾರೆ. ಮತ್ತು ಮುಸ್ಲಿಮರು ಏನಾದರೂ ಅಲ್ಪಸಂಖ್ಯಾತರು ಏನಾದರೂ ವಿಧಾನಸೌಧನ ಬರ್ಕೊಡಿ ಅಂತಂದರೆ ಅದನ್ನು ಬರ್ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.